ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಈ ಒಂದು ಕಾಲದಲ್ಲಿ ನೋಡಿ, ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ನಾರ್ಮಲ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿರಲಿ ಅಥವಾ ಮೇಲಿರಲಿ ಫೀಮೇಲ್ ಇರಲಿ, ಪ್ರತಿಯೊಂದು ಜನರಲ್ಲಿ ಕಾಮನ್ ಆಗಿರುವಂಥ ಸಮಸ್ಯೆ ಅಂದರೆ ಅದು ಬಿಳಿ ಕೂದಲು ಸಮಸ್ಯೆ ವೀಕ್ಷಕರೇ. ಇದರಿಂದ ತುಂಬಾ ಒದ್ದಾಡ್ತಾ ಇದ್ದೀವಿ. ಹಾಗೂ ಇದನ್ನು ಮತ್ತೆ ನಾವು ಕೆಮಿಕಲ್ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡು ಮತ್ತಷ್ಟು ನಮ್ಮ ಕೂದಲ ಆರೈಕೆಯನ್ನು ಹಾಳು ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇದನ್ನು ಬರೀ ನಮ್ಮ ಕೂದಲಿದೆ ವೀಕ್ಷಕರೇ, ನಮ್ಮ ಸ್ಕಿನ್ ಕೂಡ ಎಫೆಕ್ಟ್ ಆಗ್ತಾಯಿದೆ. ಯಾಕಂದರೆ ಪಿಗ್ಮೆಂಟೇಷನ್ ಇದರಿಂದ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ. ಸೊ ಮನೆಯಲ್ಲೇ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ, ಜೊತೆಗೆ ಹಣ ಖರ್ಚು ಮಾಡದೆ ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ನಮ್ಮ ಕೂದಲವನ್ನು ನೈಸರ್ಗಿಕವಾಗಿ ಕಪ್ಪು ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ ವೀಕ್ಷಕರೇ, ಅದಕ್ಕೋಸ್ಕರ ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದ್ರ ಒಳಗಡೆ ನಾನು ಡ್ರೈ ಆಮ್ಲ ಅಂದರೆ ಒಣಗಿರುವಂಥ ನಿಲ್ಲೆಕಾಯಿ ಇರುತ್ತಲ್ಲ ವೀಕ್ಷಕರೇ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇಲ್ಲಿ ಆಮ್ಲ ಪೌಡರ್ ಅಂದರೆ ನಿಲ್ಲೆಕಾಯಿ ಪುಡಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಏನಂದರೆ ಕಲ್ಲೊಂಚಿ ಪುಡಿ. ಸೊ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಹಾಕಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿ ಇದೆ. ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವೀಕ್ಷಕರೇ, ಹಾಕ್ಕೋತಾ ಇರುವಂಥದ್ದು ಮೆಂತ್ಯ ಕಾಳು. ಇದು ಕೂಡ ನಮ್ಮ ಕೂದಲು ಸಲುವಾಗಿ ತುಂಬಾ ಬೆನಿಫಿಟ್ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆಮೇಲೆ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕರಿಬೇವು. ಇವಾಗ ಇದರೆಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಂಗ್ರೀಡಿಯೆಂಟ್ನ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಅದು ಏನಂತ ನೋಡ್ಕೊಂಡು ಹೋಗೋಣ. ಸೊ ವಿಡಿಯೋನ ವೀಕ್ಷಕರೇ ದಯವಿಟ್ಟು ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ನಾವು ಹಾಫ್ ಇನ್ಫಾರ್ಮೇಷನ್ನ ತೊಗೊಂಡು ಮತ್ತೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ದರ್ದರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಅಂದರೆ ನಮಗೆ ರೆಮಿಡಿ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೂ ಈಸಿಯಾಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು. ಸೊ ನೋಡಿ, ಈ ರೀತಿಯಾಗಿ ದರ್ದರಿಯಾಗಿ ನಾವು ಪುಡಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಅದರ ಒಳಗಡೆ ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಒಂದು ಪುಡಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದಮೇಲೆ ವೀಕ್ಷಕರೇ, ಗ್ಯಾಸಿನ ಫ್ಲೇಮ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ಇವಾಗ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ತಾನೆ ಹೋಗಬೇಕು. ಕರಿ ಕಪ್ಪು ಬಣ್ಣ ತಿರುಗೋವರೆಗೂ ಇದೇ ರೀತಿಯಾಗಿ ನಾವು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ಒಂದು ಪುಡಿ ನಾನು ವೀಕ್ಷಕರೇ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ಒಂದು ಯಾವುದೇ ಒಂದು ಬಾಟಲ್ನಲ್ಲಿ ಅಥವಾ ಒಂದು ಕಾಚಿನ ಬಾಕ್ಸ್ನಲ್ಲಿ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನಿಮಗೆ ಯಾವಾಗ ಬೇಕಲ್ವ ಆವಾಗ ನೀವು ಇದನ್ನು ಈಸಿಯಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿರುವಂಥ ಕಪ್ಪು ಸಿಲ್ಕಿ ಶೈನಿ ಆಗಿರುವಂಥ ಕೂದಲನ್ನ ಪಡ್ಕೊಳ್ತೀರಾ ವೀಕ್ಷಕರೇ. ಇವಾಗ ನೋಡಿ, ಚೆನ್ನಾಗಿದ್ದು ರೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಪ್ರಮಾಣದಲ್ಲಿ ಕಲರ್ ಕೂಡ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ನೋಡಿ, ಜಾಸ್ತಿ ಗ್ಯಾಸಿನ ಫ್ಲೇಮ್ನ ಹಾಯ್ ಇಡಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ ಮತ್ತು ನಮಗೆ ಬೇಕಾಗಿರೋಂಥ ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ಪೇಷನ್ಸಿಂದ ಈ ರೀತಿಯಾಗಿ ಮಧ್ಯದಲ್ಲಿ ಸ್ಪೂನ್ ಆಡಿಸ್ತಾ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ನೋಡಿ, ಕೆಮಿಕಲ್ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ವೀಕ್ಷಕರೇ ಇದರಿಂದ ನಮ್ಮ ಕೂದಲು ಆರೈಕೆ ತುಂಬಾ ಡ್ಯಾಮೇಜ್ ಆಗ್ತಾಯಿದೆ. ಹೇರ್ ಫಾಲ್ ಸಮಸ್ಯೆ ಆಗುತ್ತೆ, ಸ್ಪ್ಲಿಟೆಲ್ಸ್ ಆಗುತ್ತೆ, ಹಾಗೂ ತುಂಬಾ ಕೂದಲು ಫುಲ್ಲಾಗಿ ಡ್ಯಾಮೇಜ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಆದಷ್ಟು ಆಯುರ್ವೇದಿಕ್ ವಸ್ತುಗಳನ್ನಾಗಲಿ ಆಯುರ್ವೇದಿಕ್ ರೆಮಿಡೀಸನ್ನಾಗಲಿ ನಾವು ಬಳಸ್ತಾ ಇದ್ದರೆ ಇದು ಹೆಚ್ಚೆಚ್ಚಿಗೂ ಒಳ್ಳೆಯದಾಗೇ ಇರುತ್ತೆ ವೀಕ್ಷಕರೇ. ಸೊ ಇವಾಗ ನೋಡ್ಬೋದು, ಚೆನ್ನಾಗಿ ಕಲರು ಚೇಂಜ್ ಆಗಿದೆ, ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದರಿಂದ ಹೊಗೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಸೊ ಹಾಕಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ಯಾರಿಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗುವಂಥ ಭಯ ಇಲ್ಲ, ಏನೂ ಇಲ್ಲ ವೀಕ್ಷಕರೇ. ಚಿಕ್ಕ ಮಕ್ಕಳಿರಲಿ ಅಥವಾ ಯಾವುದೇ ವಯಸ್ಸಿನ ಜನರು ಹಾಯಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಅದರಲ್ಲಿ ಯಾರಿಗೂ ಕೂಡ ಏನೂ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ ಖಂಡಿತವಾಗ್ಲೂ. ಇವಾಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಒಂದು 2 ನಿಮಿಷ ಇನ್ನು ನಾನು ಇದನ್ನು ರೋಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ರೋಸ್ಟ್ ಮಾಡ್ಕೊಂಡಿದ್ಮೇಲೆ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ. ಸೊ ಜಾಸ್ತಿ ಪ್ರಮಾಣದಲ್ಲಿ ಬಿಳಿ ಕೂದಲು ಸಮಸ್ಯೆ ಇದ್ದವರು ವಾರಕ್ಕೆ 2 ಸಲ ಯೂಸ್ ಮಾಡ್ತಾ ಬನ್ನಿ, ಇಲ್ಲಾಂದರೆ ವಾರಕ್ಕೆ ಒಮ್ಮೆ ಕೂಡ ಯೂಸ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತವಾಗ್ಲೂ ಪರಿಹಾರನ ಪಡ್ಕೊಳ್ತೀರಾ, ಅದು ಕೂಡ ನ್ಯಾಚುರಲಿ. ಸೊ ಇವಾಗ ನೋಡಿ, ಇದು ರೆಡಿ ಆಗಿದೆ. ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ನಾನು
ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಕೂಲ್ ಡೌನ್ ಆದಮೇಲೆ ವೀಕ್ಷಕರೇ ಇವಾಗ ಇದನ್ನು ನೆಕ್ಸ್ಟ್ ಪ್ರಾಸೆಸ್ ಏನಂದರೆ ಮತ್ತೆ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಇರುವಂಥ ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ನೋಡಿ, ನಾವು ಡಾಯಿ ಮೆಹಂದಿ ಹಚ್ಕೋತೀವಲ್ವ, ಆ ರೀತಿಯಾಗಿ ಇದನ್ನು ಸಾಫ್ಟ್ ಆಗಿರುವಂಥ ಪುಡಿ ಮಾಡ್ಕೊಂಡು ಬರಬೇಕು. ಪುಡಿ ಮಾಡ್ಕೊಂಡು ಬಂದಾದಮೇಲೆ ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಇದು ಬ್ಲ್ಯಾಕ್ ಇರುವಂಥ ಮ್ಯಾಜಿಕಲ್ ಪೌಡರ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಯಾವುದೇ ಒಂದು ಕೆಮಿಕಲ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿರುವಂಥ ಈ ಒಂದು ಪುಡಿ ಇದೆ ವೀಕ್ಷಕರೇ. ನೋಡಿ, ನಾನು ಕೈಗೆ ಹಚ್ಕೊಂಡ್ರೆ ಕೈ ಕಪ್ಪಾಗ್ತಾಯಿದೆ. ಸೊ ತುಂಬಾ ಬೆನಿಫಿಟ್ ಕೊಡುವಂಥ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ವೀಕ್ಷಕರೇ. ಯಾಕಂದರೆ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ನ ಪಡ್ಕೊತೀರ. ಇವಾಗ ನೆಕ್ಸ್ಟ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಈ ಒಂದು ಪುಡಿನ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ವೀಕ್ಷಕರೇ, ನಾನು ಇದನ್ನು ಮತ್ತಷ್ಟು ಪವರ್ಫುಲ್, ಜೊತೆಗೆ ತುಂಬ ಜನರ ಕೂದಲೇನೆಂದರೆ ಡ್ರೈ ಆಗಿರ್ತವೆ ವೀಕ್ಷಕರೇ, ಫ್ರೀಝಿ ಆಗಿರುತ್ತವೆ, ಸಾಫ್ಟ್ ಸಿಲ್ಕಿ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು ಇನ್ಸ್ಟೆಂಟ್ ಆಗಿರುವಂಥ ಕಾಫಿ ಪುಡಿನ ಹಾಕೋತಾ ಇದ್ದೀನಿ. ಸೊ ಇವಾಗ ನೋಡಿ, ನಾನು ಇದರಲ್ಲಿ ಕಾಫಿ ಪುಡಿನ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ, ಎರಡನ್ನೂ ಸಹ. ನೆಕ್ಸ್ಟ್ ಇದರಲ್ಲಿ ಏನೇ ಹಾಕ್ತೀನಿ ಅಂತ ಕೂಡ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ಈ ಒಂದು ರೆಮಿಡಿನ ವೀಕ್ಷಕರೇ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ನೀವು ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಕೊಕೊನಟ್ ಆಯಿಲ್. ಯಾಕಂದರೆ ಸಾಮಾನ್ಯವಾಗಿ ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಕೊಕೊನಟ್ ಆಯಿಲ್ ಕೂಡ ವೀಕ್ಷಕರೇ ನಮ್ಮ ಕೂದಲಿಗೆ ಸಾಫ್ಟ್ ಸಿಲ್ಕಿ ಶೈನಿ ಮಾಡುತ್ತೆ. ಹಾಗಾಗಿ ನೋಡಿ, ಅದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ, ಹಾಗೂ ಮತ್ತು ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತವೆ, ಅದರಲ್ಲಿ ಡೌಟೇ ಇಲ್ಲ. ಸೊ ನೋಡಿ, ಮ್ಯಾಜಿಕಲ್ ಇರುವಂಥ ಈ ಒಂದು ರೆಮಿಡಿ ಇಲ್ಲಿ ರೆಡಿ ಆಗಿರೋದು ವೀಕ್ಷಕರೇ. ಸೊ ನೋಡಿ, ಎಷ್ಟು ಕಪ್ಪಿರುವಂಥ ರೆಮಿಡಿ ಇಲ್ಲಿ ರೆಡಿ ಆಗಿದೆ ಅಂತ. ಸೊ ಈ ರೀತಿಯಾಗಿ ಪೂರ್ತಿಯಾಗಿ ಹೇರ್ಸ್ ಮೇಲೆ ಹಚ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ತೀರಾ. ಇಲ್ಲಿವರೆಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ. ಇದೇ ರೀತಿಯಾದ ನ್ಯಾಚುರಲ್ ಆದಂಥ ರೆಮಿಡೀಸ್ ನೋಡೋಕ್ಕೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಸೊ ಈ ಒಂದು ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೀಕ್ಷಕರೇ. ಟೇಕ್ ಕೇರ್. ಬಾಯ್ ಬಾಯ್.